ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ಏನು ನೋಡ್ತಿರ್ಬೋದು, ಎಷ್ಟು ಡೆಲಿಷಿಯಸ್ ಆಗಿರುವಂಥ ಯಮ್ಮಿ ಆಗಿರುವಂಥ ಒಂದು ಪುಡ್ಡಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ತಕ್ಷಣವೇ ಈ ಆಪ್ಷನನ್ನು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ನೋಡಿ, ನಾನಿಲ್ಲೊಂದು 3 ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಎಡ್ಜಸ್ಸನ್ನು ಕಟ್ ಮಾಡ್ಕೊಳ್ಳಿ. ಸೊ ಎಡ್ಜಸ್ ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ವೈಟ್ ಬ್ರೆಡ್ ಏನಿರುತ್ತೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನೋಡಿ, ಈ ಥರ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದು ಬ್ರೆಡ್ನಿಂದ ಮಾಡುವಂಥ ಸ್ವೀಟ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸಕ್ಕರೆ ಜಾಸ್ತಿ ಹಾಕುವ ಅಗತ್ಯ ಇಲ್ಲ. ಬ್ರೆಡ್ಡಲ್ಲಿ ಆಲ್ರೆಡಿ ಸಕ್ಕರೆ ಇರೋದ್ರಿಂದ ಸಕ್ಕರೆನ ಸ್ವಲ್ಪ ಕಡಿಮೆ ಬಳಸಿ ಮಾಡುವಂಥ ಒಂದು ಸ್ವೀಟು. ನೋಡಿ, ಈ ಥರ ಫೈನಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಒಂದು ಬೇರೆ ಪಾತ್ರೆಯಲ್ಲಿ ನಾನಿಲ್ಲಿ ಒಂದು 1/3 ಕಪ್ ಆಗುವಷ್ಟು, ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈ ಸಕ್ಕರೆ ಹಾಕೊಂಡಾದ್ಮೇಲೆ ಈ ಥರ ಹರಡ್ಕೊಳ್ಳಿ. ಪಾತ್ರೆಯಲ್ಲಿ ಹರಡ್ಕೊಂಡು ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಬಿಟ್ಬಿಡಿ. ಲೋ ಫ್ಲೇಮ್ಲಿ ಇಟ್ಕೊಂಡು ಈ ಪ್ರೊಸೀಜರ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಹನಿ ಕೂಡ ನೀರನ್ನು ಬಳಸಬಾರ್ದು, ಹಾಗೆಯೇ ಸಕ್ಕರೆಯನ್ನು ಕರಗಿಸ್ಬೇಕಾಗತ್ತೆ. ನೋಡಿ, ಅರ್ಧ ನಿಮಿಷ ಬಿಟ್ಟಿದೆ, ತಾನಾಗೆ ಸಕ್ಕರೆ ಕರಗ್ತಾ ಇದೆ. ಸೊ ಅರ್ಧ ಕರಗಿದ ತಕ್ಷಣ ಈ ಥರ ಸ್ಪೂನ್ ಹಾಕಿ ಕೈ ಆಡಿಸಿದ್ರೆ ಪೂರ್ತಿಯಾಗಿ ಕ್ಲೀನಾಗಿ ಕರಗತ್ತೆ ಸಕ್ಕರೆ. ನೆನಪಿರಲಿ, ಇಲ್ಲಿ ನೀರನ್ನು ಬಳಸಿ ಸಕ್ಕರೆಯನ್ನು ಕರಗಿಸೋ ಹಾಗಿಲ್ಲ. ನಾವಿಲ್ಲಿ ಕ್ಯಾರಮಲ್ ಮಾಡ್ಕೊಳ್ತಾ ಇರೋದ್ರಿಂದ, ಶುಗರ್ ಕ್ಯಾರಮಲ್, ಅದಕ್ಕೋಸ್ಕರ ನೀರನ್ನು ಹಾಕೋ ಹಾಗಿಲ್ಲ. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸಕ್ಕರೆ ಪೂರ್ತಿಯಾಗಿ ಕರಗಿ ಗೋಲ್ಡನ್ ಕಲರ್ ಬರುತ್ತಲ್ಲ, ಅದು ಪರ್ಫೆಕ್ಟ್ ಆಗಿರುವಂಥ ಕಲರ್ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿಯಾಗಿ ನೀವು ಡಾರ್ಕಾಗಿ ಮಾಡ್ಕೊಳ್ಬೇಡಿ, ಕಹಿ ಬರುತ್ತೆ. ನೋಡಿ, ಗೋಲ್ಡನ್ ಕಲರ್ ಆದ ತಕ್ಷಣ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಕೇಕ್ ಟಿನ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವ ಥರ ಕೇಕ್ ಟಿನ್ ಇರುತ್ತೋ ಅದೇ ಥರದಲ್ಲೇ ನೀವು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಸ್ಟೀಲ್ ಡಬ್ಬದಲ್ಲಿದ್ದರೂ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಇದನ್ನು ಪೂರ್ತಿಯಾಗಿ ಈ ಥರ ಗಟ್ಟಿ ಆಗೋಕ್ಕಿಂತ ಮುಂಚೆನೇ ಈ ಥರ ಹರಡ್ಕೊಂಡ್ಬಿಡಿ. ಯಾಕಂದರೆ ಬೇಗನೆ ಗಟ್ಟಿ ಆಗುತ್ತಿದ್ದು, ಕ್ಯಾರಮಲ್ ಆಗಿರೋದ್ರಿಂದ ತಕ್ಷಣವೇ ಗಟ್ಟಿ ಆಗುತ್ತೆ. ಸೊ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಬೇರೆ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಕಸ್ಟರ್ಡ್ ಪೌಡ್ರಿಗೆ ಒಂದು 2ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಬಳಸಿದ್ದೀನಿ. ನಿಮಗೆ ಈ ಸ್ವೀಟಲ್ಲಿ ಜಾಸ್ತಿ ಸ್ವೀಟ್ ಇಷ್ಟ ಇರೋರು ಸ್ವಲ್ಪ ಜಾಸ್ತಿ ಸಕ್ಕರೆನ ಬಳಸ್ಬೋದು. ಸೊ ಇದು ಚೆನ್ನಾಗಿ ಸಕ್ಕರೆ ಕರಗಿಸ್ಕೊಳ್ಳಿ ಈ ಥರ ಕೈಯಿಂದ. ಸಕ್ಕರೆ ಚೆನ್ನಾಗಿ ಕರಗಿದೆ ಅಂತ ಆದಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಂಥ ಕಸ್ಟರ್ಡ್ ಪೌಡ್ರ್ ಏನಿದೆ ಅದನ್ನು ನಿಧಾನವಾಗಿ ಹಾಕ್ಕೊಳ್ತಾ ಈ ಥರ ಕೈ ಆಡಿಸ್ತಾನೆ ಹಾಕ್ಕೊಳ್ಬೇಕು. ಯಾಕಂದರೆ ಕಸ್ಟರ್ಡ್ ಪೌಡ್ರು ಬೇಗನೆ ಗಟ್ಟಿಯಾಗುತ್ತೆ. ಹಾಗಾಗಿ ನೀವು ಕೈ ಬಿಡ್ದವ್ರಾಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ಮಿಕ್ಸ್ ಮಾಡ್ತಾ ನೋಡಿ, ಅದು ಗಟ್ಟಿ ಆಗ್ತಾ ಬರುತ್ತೆ. ಹಾಲೇನಿದೆ ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ. ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಬರುತ್ತೆ. ಕಸ್ಟರ್ಡ್ ಪೌಡ್ರ್ ಬೇಗನೆ ಗಟ್ಟಿ ಆಗುತ್ತೆ ಬಿಸಿನಲ್ಲಿಟ್ಟರೆ. ಇವಾಗ ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋವಾಗ ನಾವು ಆವಾಗಲೇ ಮಿಕ್ಸರ್ನಲ್ಲಿ ರುಬ್ಕೊಂಡಂಥ ಈ ಬ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಬ್ರೆಡ್ಡನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಸ್ಟರ್ಡ್ ಪೌಡ್ರ್ ಮಿಕ್ಸ್ಚರ್ನೇ ಅದ್ರ ಜೊತೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಇದನ್ನು. ಸೊ ಕ್ಲೀನಾಗಿ ಬಾಯ್ಲ್ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಇದನ್ನು ನಾನು ತಕ್ಷಣವೇ ಆವಾಗಲೇ ಮಾಡಿಟ್ಕೊಂಡಂಥ ಶುಗರ್ ಕ್ಯಾರಮಲ್ ಏನಿದೆ ಕೇಕ್ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲ್ಗಡೆ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ನೀವು ಕೇಕ್ ಮಾಡಿದಾಗ ಯಾವ ರೀತಿ ಸೆಟ್ ಮಾಡ್ಕೊಳ್ತೀರೋ ಕೇಕ್ ಟಿನ್ ಮೇಲ್ಗಡೆ ಆ ಥರ ಸೆಟ್ ಮಾಡ್ಕೊಂಡು ನೋಡಿ, ಈ ಥರ ಕ್ಲೀನಾಗಿ ಸೆಟ್ ಮಾಡ್ಕೊಂಡು ಆದಮೇಲೆ ಇದ್ರ ಮೇಲ್ಗಡೆ ಅಲ್ಯೂಮಿನಿಯಂ ಫಾಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಸರಿ ಟ್ಯಾಪ್ ಮಾಡಿಕೊಂಡು ಮೇಲ್ಗಡೆ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಆವಾಗಲೇ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಟು ಅದ್ರ ಮೇಲ್ಗಡೆ ಇದನ್ನು ಕೇಕ್ ಟಿನ್ನ ಇಟ್ಟು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬಿಡ್ತೀನಿ.
20 ನಿಮಿಷ ಸಾಕು, ಅದು ಜಾಸ್ತಿ ಟೈಮ್ ಬೇಕಾಗಿಲ್ಲ. ನೋಡಿ ತೆಗಿತಾ ಇದ್ದೀನಿ ಇವಾಗ. ಸೊ ಇದನ್ನು ಒಂದು 2 ನಿಮಿಷ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಹೊರಗಡೆನೇ ಬಿಟ್ಬಿಡಿ. ಇದಾದಮೇಲೆ ಫ್ರಿಡ್ಜಲ್ಲಿ ಒಂದು 2 ಗಂಟೆ ಎತ್ತಿಟ್ಟಾದಮೇಲೆ ನಾನಿಲ್ಲಿ ಹೊರಗಡೆ ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಇಟ್ಟು ಕೂಡ ನೀವು ತಿನ್ಬೋದು, ಹಾಗೆಯೇ ಹೊರಗಡೆ ಇಟ್ಟು ಕೂಡ ನೀವು ತಿನ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಒಂದು ಪ್ಲೇಟ್ಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಬ್ರೆಡ್ಡಿಂದ ಮಾಡುವಂಥ ಒಂದು ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಬ್ರೆಡ್ ಮಿಕ್ಕಿದ್ರೆ ಅದರಿಂದ ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕೇಕ್ ಥರ ಈ ಥರ ಕಟ್ ಮಾಡಿ ಕೊಟ್ಟರೆ ತುಂಬಾ ಸಾಫ್ಟಾಗಿರುವಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.